ಸ್ತ್ರೀ ಶಕ್ತಿ ಗುಂಪುಗಳ ಬಲವರ್ಧನೆಗೆ 6% ಬಡ್ಡಿ ಸಹಾಯಧನ. ಈ ಹೊಸ ಸರ್ಕಾರದ ಬಂಡವಾಳದ ಬಲ, ಮಹಿಳೆಯರ ದುಡಿಮೆಯ ಛಲ. ಅವರು 100 ದಿವಸಕ್ಕೆ ಇಷ್ಟು ಒಳ್ಳೆ ಆಡಳಿತ ಕೊಟ್ಟು ಗ್ರಾಮೀಣ ಪರವಾಗಿದ್ದಾರೆ. ಇದೇ ರೀತಿ ಅವರು 5 ವರ್ಷ ಕಾಲ ಯಶಸ್ವಿಯಾಗಿ ಯೋಜನೆಗಳನ್ನು ಕೊಟ್ಟು ರಾಜ್ಯಭಾರ ಮಾಡಲಿ ಅಂತ ಹೇಳಿ, ಅವರಿಗೆ ಶುಭವಾಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. मुझे 200 रुपये आती थी पहले, अब 400 रुपये आ रही है. मेरे गोलियां दवा को बहुत शुक्रिया. 75% ಅಂಗವಿಕಲತೆ ಉಳ್ಳವರಿಗೆ 1,000 ರೂಪಾಯಿ ಮಾಸಾಶನ. ಸರ್ ಮೊಹಮ್ಮದ್ ರಫೀಕ್, ನಾನು 10th ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ನಮಗೆ ತಿಂಗಳ 1,000 ರೂಪಾಯಿ ಬರುತ್ತಿದೆ. ಅದರಿಂದ ನಮಗೆ ಬಹಳ ಅನುಕೂಲ ಆಗುತ್ತಿದೆ. 65 ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಬಸ್ ಪ್ರಯಾಣದಲ್ಲಿ 25% ರಿಯಾಯಿತಿ. ಹೆರಿಗೆಯ ನಂತರ ತಾಯಿಯ ಅನುಕೂಲಕ್ಕಾಗಿ ಜನನಿ ಸುರಕ್ಷಾ ಹಾಗೂ ತಾಯಿ ಮಡಿಲು ಯೋಜನೆ. ನಾವು ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿರೋದು ಮೇಘನ ಹಾಸ್ಪಿಟ್ಲಲ್ಲಿ. ನಮಗೆ ಒಳ್ಳೆ ಸೌಲಭ್ಯ ಕೊಟ್ಟೈತೆ. ನಮಗೆ ಕಿಟ್, ಬ್ಯಾಗು ಮತ್ತು ಬಟ್ಟೆ ಅವೆಲ್ಲ ಕೊಟ್ಟಿದ್ದಾರೆ. ತಾಯಿ ಮಡಿಲು ಯೋಜನೆಯಿಂದ ತಾಯಿಗೂ ಮಗುಗೆ ಇಬ್ರಿಗೂ ಒಳ್ಳೇದು ಸರ್. ನಮಗೆ ಸರ್ ಯಡಿಯೂರಪ್ಪ ಸರ್ಕಾರದಿಂದ ಒಳ್ಳೇದಾಯ್ತು ಸರ್. ನಮಗೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ನೂತನ ಸರ್ಕಾರ ಬಂದು ಈಗಾಗಲೇ 100 ದಿನ ಆಗ್ತಾ ಇದೆ. ಇಷ್ಟೇ ಅವಧಿಯಲ್ಲಿ ಈ ಸರ್ಕಾರ ನಮ್ಮ ಎಲ್ಲ ಅಲ್ಪಸಂಖ್ಯಾತ ಬಾಂಧವರ ಎಲ್ಲ ವಿಶ್ವಾಸವನ್ನು ಗಳಿಸಿದೆ. ಅದೇ ರೀತಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಈಗಾಗಲೇ ಬಹಳಷ್ಟು ದಾಖಲೆಯ 160 ಕೋಟಿಗೂ ಅಧಿಕ ಅನುದಾನದ ಮೊತ್ತವನ್ನು ನಿಗದಿಪಡಿಸಿರುತ್ತದೆ. ಕಾವೇರಿಯ ಪುಣ್ಯಭೂಮಿ, ಗಂಡೆದೆಯ ಯೋಧರ ವೀರಭೂಮಿ ಕೊಡಗಿಗೆ ವಿಶಿಷ್ಟ ಯೋಜನೆಗಳು. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ 7 ದಿನಗಳಲ್ಲಿ ಕೊಡಗಿನ ಜಟಿಲವಾದ ಸಮಸ್ಯೆಯಾದಂಥ ಬಾಣೆ ಜಾಗದ ಸಮಸ್ಯೆಯನ್ನು ಕೇವಲ 7 ದಿವಸದಲ್ಲಿ ಅವರು ಅದಕ್ಕೆ ಒಂದು ಅಂತಿಮ ರೂಪ ಕೊಟ್ಟಿದ್ದಾರೆ. ಹಾಗೆಯೇ ಕಳೆದ 100 ದಿವಸಗಳಲ್ಲಿ 25 ಕೋಟಿ ರೂಪಾಯಿ ಒಂದು ಪ್ಯಾಕೇಜನ್ನು ಸಮೇತ ಕೊಡಗಿಗೆ ಕೊಡ್ತೀವಿ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ವಿದ್ಯುತ್, ರಸ್ತೆ, ಕುಡಿಯೋ ನೀರು, ಹಾಗೆಯೇ ಸೈನಿಕ ಶಾಲೆಗೆ 6.5 ಕೋಟಿ, ಜನರಲ್ ತಿಮ್ಮಯ್ಯನವರ ಸ್ಮಾರಕ ಭವನಕ್ಕೆ 2 ಕೋಟಿ, ಹೀಗೆ ಒಂದೇ ಎರಡೇ. ಹಿಂದುಳಿದ ಕೊರಗ ಜನಾಂಗದ ಅಭಿವೃದ್ಧಿಗೆ ಮಹತ್ವದ ನಿರ್ಧಾರ. ಇತ್ತೀಚಿನ ಸರ್ಕಾರ ಬಂದಾಗ ಬಹುಶಃ ಇತಿಹಾಸದಲ್ಲೇ ಫಸ್ಟಿಗೆ ಕೊರಗ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಜೆಟ್ನಲ್ಲೇ ಒಂದು ಯೋಜನೆಯನ್ನು ಮಂಡಿಸತಕ್ಕಂಥದ್ದು ಪ್ರಪ್ರಥಮವಾಗಿ. ಅದಕ್ಕೆ ನಾವು ಈ ಬಾರಿಯ ಈ ಸರ್ಕಾರಕ್ಕೆ, ಮಾನ್ಯ ಯಡಿಯೂರಪ್ಪನವರ ಸರ್ಕಾರಕ್ಕೆ ಸಮುದಾಯದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಪ್ರಪ್ರಥಮವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. 1,000 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ದಿನದ 24 ಗಂಟೆಯೂ ವೈದ್ಯಕೀಯ ಸೌಲಭ್ಯ ಹಾಗೂ ಆಂಬ್ಯುಲೆನ್ಸ್ ಸೇವೆ ಒದಗಿಸುವ ಪ್ರಮುಖ ನಿರ್ಧಾರ. ಈ ದಿನದ 24 ಗಂಟೆಗಳು ಕೂಡ ವಾರದ 7 ದಿನಗಳಲ್ಲಿ ನಾವು ಈ ಸೇವೆಯನ್ನು ಒದಗಿಸಿಕೊಡುವಂತಹ ಅವಕಾಶವನ್ನು ನಮಗೆ ಈ ಕಾರ್ಯಕ್ರಮದಡಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಸಂಪನ್ನ ಕರ್ನಾಟಕವೇ ಸರ್ಕಾರದ ಗುರಿ. ಕನ್ನಡ ನಾಡಿನ ಲಕ್ಷಾಂತರ ಗಂಡು ಹಾಗೂ ಹೆಣ್ಣು ಮಕ್ಕಳ ಶಿಸ್ತಿನ ಶಿಕ್ಷಣ ಹಾಗೂ ವಿದ್ಯಾಭ್ಯಾಸಗಳು ಮಾತ್ರ ಕರ್ನಾಟಕದ ಭವಿಷ್ಯವನ್ನು ರೂಪಿಸುವ ಮಂತ್ರ ಶಕ್ತಿ ಎಂದು ಅರಿತ ನೂತನ ಸರ್ಕಾರ ವಿನೂತನ ಯೋಜನೆಗಳನ್ನು ಜಾರಿಗೊಳಿಸಿದೆ. ನಾನು ವಿನಂತಿ ಇಷ್ಟೇ ಮಾಡುವಂಥದ್ದು, ಬಡವರಲ್ಲಿ ನಿಮ್ಮ ಮಕ್ಕಳನ್ನು ಹೊಲಗದ್ದೆಗಳಿಗೆ ಕರ್ಕೊಂಡು ಹೋಗಬೇಡಿ. ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದೇವೆ. ಮಧ್ಯಾಹ್ನದ ಬಿಸಿ ಊಟ, ಉಚಿತವಾಗಿ ಪುಸ್ತಕ, ಹಾಸ್ಟೆಲ್ಗಳಲ್ಲಿರೋದಕ್ಕೂ ಸಹ 400 ಇದ್ದದನ್ನು 650 ರೂಪಾಯಿ ಮಾಡಿದ್ದೇನೆ ತಿಂಗಳಿಗೆ. ರಾಜ್ಯ ಸರ್ಕಾರದ ಶಿಕ್ಷಣ ನೀತಿಯ ನೇರ ಲಾಭ ನಾಡಿನ ವಿದ್ಯಾರ್ಥಿಗಳು ಪಡೆಯುವಂತಾಗಲು 8ನೇ ತರಗತಿಯ 7 ಲಕ್ಷ ಮಕ್ಕಳಿಗೆ ಉಚಿತ ಬೈಸಿಕಲ್. ನನ್ನ ಹೆಸರು ಶಹನಾಜ್ ಬಾನು ಸುರಂಗಿ. ನಮಗೆ ಸೈಕಲ್ ಕೊಟ್ಟಿದ್ದಂಥ ವ್ಯಕ್ತಿ BS ಯಡಿಯೂರಪ್ಪ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗಗಳ ವಸತಿ ನಿಲಯಗಳ ಊಟ ವಸತಿ ವೆಚ್ಚದಲ್ಲಿ ಹೆಚ್ಚಳ. ಈಗ 2 ವರ್ಷದಿಂದ ಇಲ್ಲಿ ಓದ್ತಾ ಇದ್ದೀನಿ. ಹಿಂದೆ ಹಳೆ ಸರ್ಕಾರ 450 ರೂಪಾಯಿ ಕೊಡ್ತಾ ಇತ್ತು. ಇವಾಗ ಹೊಸ ಸರ್ಕಾರ ಜಾರಿಗೆ ಬಂದ ಮೇಲೆ 600 ರೂಪಾಯಿ ಕೊಡ್ತಾ ಇದೆ. ಇದರಿಂದ ನಮಗೆ ತುಂಬ ಓದೋಕ್ಕೆಲ್ಲ ಅನುಕೂಲವಾಗಿದೆ. ಮುಂಚೆ 450 ಕೊಡ್ತಿದ್ರು, ಈಗ ಹೊಸ ಸರ್ಕಾರ ಬಂದಮೇಲೆ 600 ರೂಪಾಯಿ ಮಾಡಿದ್ದಾರೆ. ಹಿಂಗೆ ಕೊಡೋದ್ರಿಂದ ಮತ್ತು ಬಡ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತಿದೆ. ಹಿಂಗೆ ಕೊಡೋದ್ರಿಂದ ನಾವು ತುಂಬ ಚೆನ್ನಾಗಿ ಓದ್ತೀವಿ. ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಹಾಗೂ ರಾಯಚೂರಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆ. ಶಿಕ್ಷಣ ಕ್ಷೇತ್ರದ ಕ್ರಾಂತಿಕಾರಿ ಹೆಜ್ಜೆಗಳು
ಸದೃಢ ಕರ್ನಾಟಕದ ನಿಶ್ಚಿತ ಗುರಿಯಲ್ಲಿ ಸಾಗುತ್ತಿವೆ. ಗ್ರಾಮೀಣ ಕರ್ನಾಟಕಕ್ಕೆ ನೀಡಿದ ಮಹತ್ವವನ್ನು ನಗರಾಭಿವೃದ್ಧಿ ಹಾಗೂ ಅಲ್ಲಿನ ಮೂಲಭೂತ ಸೌಕರ್ಯ ವೃದ್ಧಿಗೆ ನೀಡಲಾಗಿದೆ. ಬೆಂಗಳೂರು ಸೇರಿದಂತೆ ಮುಖ್ಯ ನಗರಗಳ ಸಮತೋಲನದ ಅಭಿವೃದ್ಧಿಗೆ ಯೋಜನೆಗಳ ನೀಲಿನಕ್ಷೆ ಹಾಗೂ ಬಂಡವಾಳದ ಬೆಂಬಲ ಎರಡನ್ನೂ ಮುಖ್ಯಮಂತ್ರಿಗಳು ನಿಗದಿಪಡಿಸಿದ್ದಾರೆ. ನಗರಾಭಿವೃದ್ಧಿಗಾಗಿ ಬೆಂಗಳೂರು ಮೂಲಸೌಕರ್ಯಕ್ಕೆ 1,800 ಕೋಟಿ ರೂಪಾಯಿ, 60,000 ನಿವೇಶನಗಳ ಕೆಂಪೇಗೌಡ ನೂತನ ಬಡಾವಣೆ, 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲು ರಸ್ತೆ ಅಂಡರ್ ಪಾಸ್, ಮೆಟ್ರೋ ರೈಲು ಯೋಜನೆಗೆ 700 ಕೋಟಿ ರೂಪಾಯಿಗಳು, ಖಾಸಗಿ ಸಹಭಾಗಿತ್ವದಲ್ಲಿ 3,000 ಕೋಟಿ ರೂಪಾಯಿ ವೆಚ್ಚದ ಹೊರವಲಯ ರಸ್ತೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೈಸ್ಪೀಡ್ ರೈಲು, ಹುಬ್ಬಳ್ಳಿ, ಧಾರವಾಡ ಹಾಗೂ ಗುಲ್ಬರ್ಗಾದ ಹೈಕೋರ್ಟ್ ಸಂಚಾರಿ ಪೀಠದ ಉದ್ಘಾಟನೆಯಿಂದ ಉತ್ತರ ಕರ್ನಾಟಕದ ಬಹುದಿನದ ಬೇಡಿಕೆಯ ಈಡೇರಿಕೆ. ಕರ್ನಾಟಕದ ಸರ್ವಾಂಗೀಣ ವಿಕಾಸವೇ ಸರ್ಕಾರದ ಗುರಿ. ರಾಜ್ಯದ ಇತರ ನಗರಗಳ ಮೂಲಸೌಕರ್ಯಕ್ಕೆ 7 ಮಹಾನಗರ ಪಾಲಿಕೆಗಳ ಅಭಿವೃದ್ಧಿಗೆ 700 ಕೋಟಿ ರೂಪಾಯಿ, ಹೆಚ್ಚುವರಿ 1000 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ, ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ವಿಮಾನಯಾನ ಸೌಲಭ್ಯ, ರೈಲ್ವೆ ಯೋಜನೆಗಳ ಅನುಷ್ಠಾನಕ್ಕೆ 270 ಕೋಟಿ ರೂಪಾಯಿ. ಸಂತೋಷ ಉಂಟು ಮಾಡಿದೆ. ಅದು ಯಾವುದಂದರೆ ವಿದ್ಯುತ್ ಉತ್ಪಾದನೆಗೆ ಛತ್ತೀಸ್ಗಢ ಸರ್ಕಾರದಿಂದ 1,000 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಅಲ್ಲಿ ಉತ್ಪಾದಿಸಿ ಇಲ್ಲಿಗೆ ವಿತರಣೆ ಮಾಡುವ ಕ್ರಮ ನಿಜವಾಗಿಯೂ ತುಂಬ ಶ್ಲಾಘನೀಯ. ಇದನ್ನು ನಮ್ಮ ಎಲ್ಲ ಕೈಗಾರಿಕಾ ವಲಯದವರು ಸ್ವಾಗತಿಸಿದ್ದಾರೆ. ಹುಬ್ಬಳ್ಳಿ, ಧಾರವಾಡ ನಗರಗಳಿಗೆ 136 ಕೋಟಿ ರೂಪಾಯಿಗಳ ಕುಡಿಯುವ ನೀರಿನ ಯೋಜನೆ, ಮಲ್ಪೆ ಮೀನುಗಾರಿಕಾ ಬಂದರು ಅಭಿವೃದ್ಧಿಗೆ 12 ಕೋಟಿ ರೂಪಾಯಿ, ಸುಮಾರು 30 ಕೋಟಿ ವೆಚ್ಚದ ಥರ್ಡ್ ಸ್ಟೇಜನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಕ ಹಂತದಲ್ಲಿ 12 ಕೋಟಿಯನ್ನು ಬಿಡುಗಡೆ ಮಾಡಿ ಈ ಕರ್ನಾಟಕ ಸರ್ಕಾರ ಮೀನುಗಾರರ ಬಗ್ಗೆ ಕಾಳಜಿಯಿಂದ ತೋರಿಸಿಕೊಟ್ಟಿದೆ. ಹುಬ್ಬಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 700 ಎಕರೆ ಮತ್ತು ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ 370 ಎಕರೆ ಜಮೀನು, ಗುಲ್ಬರ್ಗಾ ಹಾಗೂ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆಗೆ ಶಂಕುಸ್ಥಾಪನೆ. ಕರ್ನಾಟಕದ ಅಭಿವೃದ್ಧಿ ಎಂಬ ಚೈತನ್ಯ ರಥವನ್ನು ಸಾಗಿಸಲು ಈ ಮೊದಲ 100 ದಿನಗಳಲ್ಲಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪನವರು ಸಮರ್ಥ ಹೆಜ್ಜೆಗಳನ್ನಿಟ್ಟಿದ್ದಾರೆ. ಸದೃಢ ಸಮೃದ್ಧ ಕರ್ನಾಟಕದ ಕನಸನ್ನು ನನಸಾಗಿಸುವುದೇ ಸರ್ಕಾರದ ಕರ್ತವ್ಯ, ಗುರಿ ಹಾಗೂ ಸವಿನಯದ ಸಾರ್ಥಕತೆ. ಮೊದಲ 100 ದಿನಗಳ ಸಾಧನೆ. ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪನವರು ಹಾಗೂ ಅವರ ದಕ್ಷ ಮಂತ್ರಿಮಂಡಲದ ಸದಸ್ಯರು ಅಭಿವೃದ್ಧಿಯೇ ಆಡಳಿತ ಮಂತ್ರ ಎಂದು ಸಮೃದ್ಧ ಕರ್ನಾಟಕದ ಗುರಿಯತ್ತ ದಿಟ್ಟ ಹೆಜ್ಜೆಗಳನ್ನಿಟ್ಟಿದ್ದಾರೆ. ನಾನು ನಾಡಿನ ಜನರಲ್ಲಿ ವಿನಂತಿ ಮಾಡ್ತೇನೆ, ಬನ್ನಿ ಸದೃಢ ಕರ್ನಾಟಕವನ್ನು ಕಟ್ಟೋಣ. ಹೊಸ ಮಾರ್ಗ, ಹೊಸ ದಿಕ್ಕಿನಲ್ಲಿ ಈ ನಾಡನ್ನು ತಗೊಂಡೋಗುವಂಥ ಪ್ರಯತ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ. ಆದ್ದರಿಂದ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿದೆ. ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೇನೆ, ಬನ್ನಿ ಸದೃಢ ಕರ್ನಾಟಕವನ್ನು ಕಟ್ಟೋಣ. ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ. ನುಡಿದಂತೆ ನಡೆವ ಸರ್ಕಾರ ನಮ್ಮದು.